ಹಲೋ ಯಂಗ್ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCET ಹುಡುಗರಿಗೆ ಕೆಲವು ಫ್ಯೂ ಅವರ್ಸ್ ಬ್ಯಾಕ್ ಎಲ್ಲರಿಗೂ ಸಹ ತುಂಬ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೆಲವ್ರಿಗೆ ಓಪನ್ ಆಗ್ತಿದೆ, ಕೆಲವ್ರಿಗೆ ಓಪನ್ ಆಗ್ತಿಲ್ಲ. ಯಾರೆಲ್ಲ ಟಾಪ್ ರ್ಯಾಂಕಿಂಗ್ ತೆಗೆದಿದ್ದಾರೆ ಅವ್ರಿಗೆ ಓಪನ್ ಆಗ್ತಿಲ್ಲ. ಅಂಡ್ ದೆನ್ ಮಾಕ್ ಕಟ್ ಆಫ್ ಅನ್ನ ನೋಡಿದ್ರೆ ಎಲ್ಲರೂ ಆಶ್ಚರ್ಯ ಪಟ್ಬಿಟ್ಟಿದ್ರು. ಈ ಒಂದು ಟಾಪ್ ಕಾಲೇಜಸ್ಗೆ ಇಷ್ಟೊಂದು ಕಟ್ ಆಫ್ ಇದೆಯಾ, ಇಷ್ಟು ಕಟ್ ಆಫ್ ಅಲ್ಲಿ ಹೇಗೆ ಸಾಧ್ಯ ಇದು? ಸೊ ಈ ಥರದ್ದು ಎಲ್ಲ ಕ್ವೆಶನ್ಸು ನಮ್ಮ ಹುಡುಗರಿಗಿತ್ತು. ಸೊ ಹಾಗಾಗಿನೇ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ವಿ, ದೇರ್ ಮೈಟ್ ಬಿ ಸಮ್ ಟೆಕ್ನಿಕಲ್ ಗ್ಲಿಚಸ್ ಅಂತ. ಎಸ್, ದಟ್ ಇಸ್ ಟ್ರೂ. ಸೊ ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಕಂಪ್ಲೀಟ್ ಆ ಟೆಕ್ನಿಕಲ್ ಗ್ಲಿಚಸ್ನ ರಿಮೂವ್ ಮಾಡಿ ನಿಮಗೆ ಅಪ್ಡೇಟೆಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಸಹ ಬಿಟ್ಟಿದ್ದಾರೆ. ಜೊತೆಗೆ ಕಟ್ ಆಫ್ PDF ಅನ್ನು ಸಹ ಅಪ್ಡೇಟ್ ಮಾಡಿದ್ದಾರೆ. ಸೊ ನಾವು ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್ ಯುವರ್ ರಿಸಲ್ಟ್ಸ್. ಸೊ ಯಾರಿಗೆಲ್ಲ ರಿಸಲ್ಟ್ಸ್ ಬಂದಿಲ್ಲ, ಸೊ ನೀವು ಸಹ ಚೆಕ್ ಮಾಡ್ಬೋದು. ಯಾರಿಗೆಲ್ಲ ಬಂದಿದೆ, ಸೊ ನೀವು ಸಹ ಚೆಕ್ ಮಾಡ್ಬೋದು. ಬಿಕಾಸ್ ರಿಸಲ್ಟ್ಸ್ ಬಂದಿರೋರ್ಗೂ ಸಹ ನಿಮ್ಮ ಅಲಾಟೆಡ್ ಕಾಲೇಜಸ್ ಚೇಂಜ್ ಆಗಿದೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್. ಸೊ ಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇದೆ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿ, ಮೆಸೇಜ್ ಮಾಡಿ, ಯೂಟ್ಯೂಬ್ ಕಮೆಂಟ್ಸ್ ಅಲ್ಲೆಲ್ಲ ಡೌಟ್ಸ್ಗಳನ್ನ ಕೇಳ್ತಿದ್ರಿ. ಸೊ ನೀವು ಕೇಳ್ತಿರ್ತಕ್ಕಂಥ ಮೇಜರ್ ಡೌಟ್ಸ್ಗಳ್ಗ ಕಾಮನ್ ಆಗಿರ್ತಕ್ಕಂಥ ಡೌಟ್ಸ್ಗಳನ್ನ ಸೊ ಇವಾಗ ನಾವು ಆನ್ಸರ್ ನೋಡ್ತಾ ಹೋಗೋಣ. ಸೊ ಆ ಡೌಟ್ಸ್ಗಳಿಗೆ ವಿಲ್ ಫೈಂಡ್ ಅ ಆನ್ಸರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ನಾನು ಲಾಸ್ಟಲ್ಲೂ ಹೇಳಿದೆ ಸಹ, ಸೊ ನಿಮ್ಮ ರಿಸಲ್ಟ್ಸ್ ಈ ಥರ ಅಪಿಯರ್ ಆಗುತ್ತೆ. ಸೊ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್, ಯಾವ ಡಿಸಿಪ್ಲಿನ್, ಯಾವ ಕಾಲೇಜಸ್ಗೆ ಅಲಾಟ್ ಆಗಿರುತ್ತೆ, ಜೊತೆಗೆ ಯಾವ ಬ್ರಾಂಚ್ಗೆ ಅಲಾಟ್ ಆಗಿದೆ, ಆ್ಯಂಡ್ ದೆನ್ ನಿಮ್ಮ ಪ್ರಿಯಾರಿಟಿ ವೈಸ್ ಅದು ಯಾವ ಪ್ರಿಯಾರಿಟಿ ಇದೆ, ಜೊತೆಗೆ ನಿಮ್ಮ ಕ್ಯಾಟಗರಿ ಯಾವುದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಇನ್ನೂ ಕೆಲವ್ರಿಗೆ ಇವಾಗಲೂ ಸಹ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬರ್ತದೆ. ಸೊ ಅಪ್ಡೇಟ್ ಆದಮೇಲೂ ಸಹ ನಿಮ್ಗೇನಾದರೂ ಈ ಥರ ಫೀಚರ್ ಹಾಕ್ತಿದ್ರೆ ದಟ್ ಈಸ್ ಬಿಕಾಸ್ ನೀವು ಎನಫ್ ಆಫ್ ಆಪ್ಷನ್ ಎಂಟ್ರಿನ ಹಾಕಿರೋದಿಲ್ಲ. ದಟ್ ಈಸ್ ಫಾರ್ ಶೋರ್. ಸೊ ಇದು ಯಾವುದೇ ಗ್ಲಿಚಸ್ ಅಲ್ಲ, ಎನಫ್ ಆಫ್ ಆಪ್ಷನ್ ಎಂಟ್ರಿನ ಹಾಕಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಥರ ರಿಸಲ್ಟ್ ಬರ್ತಿದೆ. ಸೊ ನಾವು ಏನು ಮಾಡ್ಬೇಕು ನೀವು ಅಂದರೆ, ಇವಾಗ ಮತ್ತೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಇವಾಗ ಏನಿದೆಯಲ್ಲ ಆಪ್ಷನ್ ಎಂಟ್ರಿ, ಅದಕ್ಕೆ ಕಾಲೇಜಸ್ನ ಆ್ಯಡ್ ಮಾಡಿ ಪ್ರಿಯಾರಿಟಿನ ಮತ್ತೆ ಸೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಫೈನಲ್ ರಿಸಲ್ಟ್ಸ್. ಸೊ ಲೆಟ್ಸ್ ಬಿಗಿನ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಜನಕ್ಕೆ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಸರ್, is the college allotted in the mock result guaranteed in the final round 1? ಸೊ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನಾಗಿದೆ, ಸೊ ಫೈನಲ್ ಅಲ್ಲೂ ನನ್ಗೆ ಅದೇ ಸಿಗುತ್ತಾ ಅಂತ ಎಷ್ಟೋ ಜನಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಕೇಳ್ತಿದ್ದೀರಾ. ಸೊ ಫಾರ್ ಆನ್ಸರ್ ಫಾರ್ ದಿಸ್ ಇಸ್ ನೋ. 100% ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬಿಕಾಸ್ 100% ಸಿಗಲ್ಲ. ಬಟ್ ದೇರ್ ಈಸ್ ಎ ಚಾನ್ಸಸ್. ಇವಾಗ ಏನು ಅಲಾಟ್ ಆಗಿದೆಯೋ ಅದೇ ಕಾಲೇಜ್ ಸಿಗೋವಂಥ ಚಾನ್ಸಸ್ಸು ಇದೆ, ಬಟ್ ಸಿಗದೆ ಇರತಕ್ಕಂಥ ಚಾನ್ಸಸ್ಸು ಸಹ ಇದೆ. ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಕಾಲೇಜಸ್ನ ಇವಾಗ ರಿಆರ್ಡರು, ರಿಅರೇಂಜು, ಪ್ರಿಯಾರಿಟಿನ ಚೇಂಜ್ ಮಾಡ್ಬೋದು. ಸೊ ಅವ್ರಿಗೆ ನಿಮ್ಕಿನ್ನ ಹೈ ರ್ಯಾಂಕಿಂಗ್ ತೆಗ್ದಿರೋರು ಏನಾದರೂ ಆ ಕಾಲೇಜ್ನ ಪ್ರಿಯಾರಿಟಿ ಹಾಕಿದ್ರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿಗೋ ಚಾನ್ಸಸ್ ಇದೆ, ಬಟ್ ಅದು 100% ಶೋರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಫೈನಲ್ ರಿಸಲ್ಟ್ ಇಟ್ ಸೆಲ್ಫ್. ಸೊ ಹಾಗಾದ್ರೆ ಏನು ಮಾಡಬೇಕು ಸರ್ ನಾನು ಇವಾಗ? ವೆರಿ ಸಿಂಪಲ್. ಇವಾಗ ಏನು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ PDF ಅನ್ನ ಬಿಟ್ಟಿದ್ದಾರೆ, ಸೊ ಆ ಕಟ್ ಆಫ್ನ ನೀವು ಓದಬೇಕು. ನೀವು ಹಾಕಿರೋ ಕಾಲೇಜ್ ಪ್ರಿಯಾರಿಟಿನ ನೋಡಬೇಕು. ನಿಮ್ಮ ಕ್ಯಾಟಗರಿ ಯಾವುದಿದೆ, ಸೊ ಆ ಕ್ಯಾಟಗರಿಗೆ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಬ್ರಾಂಚ್ಗೆ ಎಷ್ಟು ಕಟ್ ಆಫ್ ಇದೆ ಅಲ್ಲ, ಅಕಾರ್ಡಿಂಗ್ ಟು ದ ಮಾಕ್ ಕಟ್ ಆಫ್. ಸೊ ಇದನ್ನ ನೋಡಿ ನೀವು ಪ್ರಿಯಾರಿಟಿನ ಸೆಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ನೆಕ್ಸ್ಟ್, ಸರ್, ಐ ರಿಸೀವ್ಡ್ ನೋ ಸೀಟ್ ಅಲಾಟೆಡ್ ಇನ್ ದ ಮಾಕ್ ರಿಸಲ್ಟ್. ಡಸ್ ದಿಸ್ ಮೀನ್ ಐ ವಾಂಟ್ ಗೆಟ್ ಎನಿ ಕಾಲೇಜ್? ಎಷ್ಟೊಂದು ಜನಕ್ಕೆ ಸರ್ ನನಗೆ ಕಾಲೇಜೇ ಅಲಾಟ್ ಆಗಿಲ್ಲ, ಹಂಗಾದ್ರೆ ನನಗೆ ಕಾಲೇಜೇ ಸಿಗಲ್ವಾ ಅಂತ ಅನ್ಕೊಂಡಿದ್ದಾರೆ. ದಿಸ್ ಇಸ್ ರಾಂಗ್. ಯಾಕೆ ಅಂದರೆ, ಸೊ ನೋ ಸೀಟ್ ಅಲಾಟೆಡ್ ಅಂತ ಮುಂಚೆ ಗ್ಲಿಚ್ ಆಗಿ ಈ ಥರ ತೋರಿಸ್ತಿದ್ದು, ಬಟ್ ಇವಾಗ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಅಪ್ಡೇಟ್ ಮಾಡಿ ಆದ ನಂತರನೂ ಸಹ ನಿಮಗೆ ಇದೇ ರೀತಿಯಲ್ಲಿ ತೋರಿಸಿದ್ರೆ ವಿಚ್ ಮೀನ್ಸ್ ನೀವು ಆಪ್ಷನ್ ಎಂಟ್ರಿನ ಜಾಸ್ತಿ ಕಾಲೇಜಸ್ನ ಹಾಕಿರೋದಿಲ್ಲ, ಸೊ ಕಮ್ಮಿ ಕಾಲೇಜಸ್ನ ಹಾಕಿರ್ತೀರಾ. ಸೊ ಹಾಗಾಗಿ ನಿಮಗೆ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಸೊ ಇವಾಗ ನಿಮ್ಮ ಕಾಲೇಜೇ ಸಿಗಲ್ವಾ? ಹಾಗಾದ್ರೆ ನೋ, ಕಾಲೇಜಸ್ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಏನ್ ನಿಮ್ಮ ಆಪ್ಷನ್ ಎಂಟ್ರಿ ಇವಾಗ ಇದೆಯಲ್ವಾ, ಮತ್ತಷ್ಟು ಕಾಲೇಜಸ್ನ ಆ್ಯಡ್ ಮಾಡಬೇಕು. ಕಟ್ ಆಫ್ನ ನೋಡಬೇಕು. ಕಟ್ ಆಫ್ನ ನೋಡಿ ನೀವು ಯಾವ ಕಾಲೇಜು ಯಾವ ಬ್ರಾಂಚು ಅಂತ ನೋಡಿ ಅದನ್ನ ಪ್ರಿಯಾರಿಟಿ ವೈಸ್ ಅಲ್ಲಿ ಹೆಚ್ಚು ಕಾಲೇಜಸ್ನ ಮತ್ತೆ ಆ್ಯಡ್ ಮಾಡಬೇಕು. ಸೊ ಅವಾಗ ನಿಮಗೆ ಫೈನಲ್ ರೌಂಡಲ್ಲಿ ಸೀಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಗಾಬರಿ ಆಗೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್, ಡು ಐ ನೀಡ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್? ದಿಸ್ ಇಸ್ ನೋ. ಯಾವುದೇ ಕಾರಣಕ್ಕೂ ರಿಪೋರ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ.
ವೈ? ಬಿಕಾಸ್ ದಿಸ್ ಇಸ್ ಮಾಕ್ ಅಲಾಟ್ಮೆಂಟ್ ಅಷ್ಟೇ, ಒರಿಜಿನಲ್ ಫೈನಲ್ ರಿಸಲ್ಟ್ಸ್ ಅಲ್ಲ. ಫೈನಲ್ ರಿಸಲ್ಟ್ಸ್ ಮೇ ಬಿ ಚೇಂಜ್ ಆಗ್ಬಹುದು, ಆಗ್ದಲೇನೂ ಇರಬಹುದು. ಸೊ ಹಾಗಾಗಿ ದಿಸ್ ಇಸ್ ನಿಮಗೆ ಗೊತ್ತಾಗ್ಲಿ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಅಂತ ಗೊತ್ತಾಗ್ಲಿ ಅಂತ ಬಿಟ್ಟಿರ್ತಕ್ಕಂಥದ್ದಷ್ಟೇ. ಕಾಲೇಜ್ಗೆ ರಿಪೋರ್ಟ್ ಆಗೋ ಅವಶ್ಯಕತೆ ಇರೋದಿಲ್ಲ. ಸೊ ಒನ್ಸ್ ಯಾವಾಗ ನೀವು ಕಾಲೇಜಿಗೆ ರಿಪೋರ್ಟ್ ಹಾಕಬೇಕು ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಚಾನಲ್ ಮುಖಾಂತರ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಇನ್ಸ್ಟೆಂಟ್ ಆಗಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಜೊತೆಗೆ ವಾಟ್ಸಪ್ ಚಾನಲ್ ಲಿಂಕ್ಗೆ ಜಾಯ್ನ್ ಆದರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ವೇರ್ ಕ್ಯಾನ್ ಐ ಫೈಂಡ್ ದ ಮಾಕ್ ಕಟ್ ಆಫ್ ರ್ಯಾಂಕ್ಸ್ ಅಂಡ್ ಹೌ ಡು ಐ ಯೂಸ್ ದೆನ್? ಸೊ ವೆರಿ ಸಿಂಪಲ್. ಸೊ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ KA ವೆಬ್ಸೈಟಲ್ಲಿ ಸಿಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಹಿಯರ್ DCT 2026 ಮಾಕ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್. ಸೊ ಇದನ್ನ ಈ ಲಿಂಕ್ನ ಡಿಲೀಟ್ ಮಾಡಿಬಿಟ್ಟಿದ್ರು, ಮತ್ತೆ ಇವಾಗ ಆ್ಯಡ್ ಮಾಡಿದ್ದಾರೆ, ವಿಚ್ ಮೀನ್ಸ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ 3 ಇದೆ. ಅಗೇನ್ ಸ್ಪೆಷಲ್ ಕಟ್ ಆಫ್ ಅಂದರೆ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿನ ಕ್ಲೈಮ್ ಮಾಡಿದ್ರಿ, ಲೈಕ್ NCC ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು. ಸೊ ಈ ಥರ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಕ್ಯಾಟಗರಿ ಕಟ್ ಆಫ್ನು ನೋಡಬೇಕಾಗುತ್ತೆ. ಅಂಡ್ ದೆನ್ ದಿಸ್ ಇಸ್ ರೆಸ್ಟ್ ಆಫ್ ಕರ್ನಾಟಕ ಕಟ್ ಆಫ್, ಅಂಡ್ ದೆನ್ ಹೈದರಾಬಾದ್ ಕರ್ನಾಟಕ ಕಟ್ ಆಫ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ ಯಾವುದಿದೆ ಅದನ್ನ ನೋಡಿ, ನಿಮ್ಮ ಬ್ರಾಂಚಸ್ ಯಾವುದು, ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ, ಸೊ ಇದನ್ನ ನೋಡಿ ನೀವು ಕಟ್ ಆಫ್ ಅನ್ನ ನೋಡಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಕ್ವೆಶನ್ ಇಸ್, can I add new colleges or delete options now or only reorder them? ಸೊ ಇದು ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರ್ತಕ್ಕಂಥದ್ದು. ಸರ್, ನಾನು ಇವಾಗ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ, ಅಥವಾ ಬರೀ ಡಿಲೀಟ್ ಮಾಡೋ ಆಪ್ಷನ್ಸ್ ಇದೆಯಾ, ಅಥವಾ ಹಾಕಿರ್ತಕ್ಕಂಥ ಆಪ್ಷನ್ಸ್ನ ಓನ್ಲಿ ರೀಅರೇಂಜ್ ಮಾಡ್ಬೋದಾ ಅಂತ. ಸೊ ಫಾರ್ ಇದಕ್ಕೆ ಆನ್ಸರು ನೀವು ಏನು ಬೇಕಾದರೂ ಮಾಡ್ಬೋದು. ಹೊಸ ಕಾಲೇಜ್ನಾದ್ರೂ ಆ್ಯಡ್ ಮಾಡ್ಬೋದು, ಇರೋ ಕಾಲೇಜನ್ನು ರೀಆರ್ಡರ್ ಆದರೂ ಮಾಡ್ಬೋದು, ಅಥವಾ ಡಿಲೀಟ್ ಆದರೂ ಮಾಡ್ಬೋದು, ಪ್ರಿಯಾರಿಟಿ ವೈಸ್ನ ಚೇಂಜ್ ಆದರೂ ಮಾಡ್ಬೋದು. ಇಟ್ಸ್ ಅಪ್ ಟು ಯು, ಏನು ಬೇಕಾದರೂ ಮಾಡ್ಬೋದು. ಬಟ್ ಕೀಪ್ ಇಟ್ ಇನ್ ಮೈಂಡ್, ಒಂದು ಸಲ ನೀವು ಮಾಡೋದಕ್ಕೆ ಮುಂಚೆ ಡೆಫಿನೆಟ್ಲಿ ಕಟ್ ಆಫ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಅಂಡ್ ದೆನ್ ಓನ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಕಾಲೇಜಸ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಸುಮ್ಮನೆ ಮಾಡೋದಲ್ಲ. ಸೊ ಕಟ್ ಆಫ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಅವಶ್ಯಕತೆ ಇದೆಯಾ ಅಂತ ಚೇಂಜ್ ಮಾಡಿ, ಪ್ರಿಯಾರಿಟಿ ವೈಸ್ ಕರೆಕ್ಟಾಗಿ ಹಾಕಿದ್ದೀನ ಮತ್ತೊಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಸಲ ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ಯು ಕಾಂಟ್ ಚೇಂಜ್ ಇಟ್. ಸೊ ಹಾಗಾಗಿ ಇವಾಗಲೇ ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ರೈಟ್ ನೌ. ನೆಕ್ಸ್ಟ್, what happens if I don't make any changes to my option entry list after the mock results? Nothing. ಏನೂ ಆಗೋದಿಲ್ಲ. ಸೊ ಇಫ್ ಯು ಆರ್ 100% ಶೋರ್ ನಾನು ಕರೆಕ್ಟಾಗಿ ಪ್ರಿಯಾರಿಟಿ ವೈಸ್ ಹಾಕಿದ್ದೀನಿ, ನನಗೆ ಡೆಫಿನೆಟ್ಲಾಗಿ ಈ ಒಂದು ಪ್ರಿಯಾರಿಟಿ ನಾನು ಏನು ಹಾಕಿದ್ದೀನಿ ಈ ಕಾಲೇಜಸಲ್ಲಿ ನನಗೆ ಸೀಟ್ ಸಿಕ್ಕೇ ಸಿಗುತ್ತೆ, ಮೈ ರ್ಯಾಂಕಿಂಗ್ ನನ್ನ ಕ್ಯಾಟಗರಿಗೆ ಅಂತ ಶೋರ್ ಇದ್ರೆ ಏನೂ ಇಲ್ಲ, ನೀವು ಚೇಂಜಸ್ ಮಾಡಲಿಲ್ಲ ಅಂದರೂ ಸಹ ನಡೆಯುತ್ತೆ. ಬಟ್ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಇವಾಗಿರೋ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಏನು ಬಿಟ್ಟಿದ್ದಾರೆ, ಆ ಕಟ್ ಆಫು ಮತ್ತು ನೀವು ಅಲಾಟ್ ಮಾಡಿರೋ ಪ್ರಿಯಾರಿಟಿ ವೈಸ್ ಕಾಲೇಜಸ್ಸು ನಿಮ್ಮ ರ್ಯಾಂಕ್ ಜೊತೆ ಇದೆಲ್ಲನೂ ಸೇರಿ ಒಂದು ಅನಲೈಸ್ ಮಾಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಚೇಂಜ್ ಮಾಡಲಿಲ್ಲ ಅಂದರೂ ಏನೂ ಆಗೋದಿಲ್ಲ. ನೀವೇನು ಪ್ರಿಯಾರಿಟಿ ಕೊಟ್ಟಿರ್ತೀರೋ ಅದರಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ಪ್ರಿಯಾರಿಟಿ ಜಾಸ್ತಿ ಕೊಟ್ಟಿರ್ತೀರಿ. ಇಫ್ ಇನ್ ಕೇಸ್ ನಿಮ್ಮದು ರ್ಯಾಂಕಿಂಗ್ ಕಮ್ಮಿ ಇದ್ದರೆ ನೀವು ಆದಷ್ಟು ಕಾಲೇಜ್ ಆಪ್ಷನ್ಸ್ನ ಜಾಸ್ತಿ ಹಾಕಬೇಕಾಗತ್ತೆ. ಸೊ ದಟ್ ಈಸ್ ವೇರ್ ಎವ್ರಿ ಸ್ಟೂಡೆಂಟ್ಸ್ ಆರ್ ಮಿಸ್ಸಿಂಗ್. ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಿದ್ದೆ, ಪ್ರಿಯಾರಿಟಿ ನೀವು ಜಾಸ್ತಿ ಹಾಕಿ, ವಿಚ್ ಮೀನ್ಸ್ ಕಾಲೇಜ್ ಆಪ್ಷನ್ಸ್ನ ಜಾಸ್ತಿ ಹಾಕಿ ನೀವು, ಬಿಕಾಸ್ ನಿಮ್ಮ ರ್ಯಾಂಕ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಕಮ್ಮಿ ಕಾಲೇಜಸ್ನ ಹಾಕೋದಕ್ಕೆ ಹೋಗ್ಬೇಡಿ, ಆದಷ್ಟು ಎನಫ್ ಕಾಲೇಜಸ್ನ ಆಪ್ಷನ್ ಎಂಟ್ರಿಲಿ ಹಾಕಿ. ನೆಕ್ಸ್ಟ್, ಡಸ್ ದ ಆರ್ಡರ್ ಆರ್ ಸೀಕ್ವೆನ್ಸ್ ಆಫ್ ಮೈ ಆಪ್ಷನ್ಸ್ ರಿಯಲಿ ಮ್ಯಾಟರ್? ಎಸ್, ಎಕ್ಸಾಕ್ಟ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಮ್ಯಾಟರ್. ವೈ? ಬಿಕಾಸ್ ನೀವೇನು ಆಪ್ಷನ್ ಎಂಟ್ರಿಲಿ ಪ್ರಿಯಾರಿಟಿ ವೈಸಲ್ಲಿ ಹಾಕಿರ್ತೀರೋ 1, 2, 3, 4, 5, 6 ಈ ಒಂದು ಪ್ರಿಯಾರಿಟಿ ವೈಸಲ್ಲೇ ನಿಮಗೆ ಅದು ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಫೆಚ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ರ್ಯಾಂಕಿಂಗು ನಿಮ್ಮ ಒಂದು ಕ್ಯಾಟಗರಿಗೆ ಫಸ್ಟ್ ಹಾಕಿರೋ ಪ್ರಿಯಾರಿಟಿ ಕಾಲೇಜಸಲ್ಲಿ ಸೀಟ್ ಅವೈಲಬಲ್ ಇದೆಯಾ ಚೆಕ್ ಮಾಡುತ್ತೆ. ಇಲ್ಲ ಅಂದರೆ ಅದು ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಕಾಲೇಜಸ್ಸಲ್ಲಿ ಹೋಗಿ ಚೆಕ್ ಮಾಡುತ್ತೆ. ಅದು ಇಲ್ಲ ಅಂದರೆ ಥರ್ಡ್ ಪ್ರಿಯಾರಿಟಿ ಕಾಲೇಜಸಲ್ಲಿ ಚೆಕ್ ಮಾಡುತ್ತೆ. ಅದು ಇಲ್ಲ ಅಂದರೆ ಫೋರ್ತ್ ಪ್ರಿಯಾರಿಟಿ ಕಾಲೇಜಸಲ್ಲಿ ಚೆಕ್ ಮಾಡುತ್ತೆ. ಅದು ಇಲ್ಲ ಅಂದರೆ ಫಿಫ್ತ್ ಪ್ರಿಯಾರಿಟಿ ಕಾಲೇಜಲ್ಲಿ ಚೆಕ್ ಮಾಡುತ್ತೆ. ಸೊ ನಿಮ್ಮ ಒಂದು ರ್ಯಾಂಕಿಂಗು ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಪ್ರಕಾರ ಅಂದರೆ ನಿಮ್ಮ ಕ್ಯಾಟಗರಿಗೆ ಫಿಫ್ತ್ ಪ್ರಿಯಾರಿಟಿ ಕಾಲೇಜಸಲ್ಲಿ ಸೀಟ್ ಇಗಿದೆ, ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ವಿಚ್ ಮೀನ್ಸ್ ನೀವು ಹಾಕಿರೋ ಪ್ರಿಯಾರಿಟಿ ವೈಸ್ ಪ್ರಕಾರ ಫಿಫ್ತ್ ಕಾಲೇಜಸ್ ಅಲಾಟ್ ಆದರೂ ಯು ಆರ್ ಹ್ಯಾಪಿ ಅಂತ ಅರ್ಥ. ಸೊ ಹಾಗಾಗಿ ಪ್ರಿಯಾರಿಟಿ ರಿಯಲಿ ಮ್ಯಾಟರ್ಸ್. ನೀವು ಅದನ್ನು ಕೇರ್ಫುಲ್ ಆಗಿ ಹಾಕಬೇಕಾಗತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಮಾಡ್ತಿರೋ ಮಿಸ್ಟೇಕ್ಸು ಸಹ
ಪ್ರಿಯೋರಿಟಿ ನೋಡೋದಿಲ್ಲ, ರ್ಯಾಂಡಮ್ ಆಗಿ ಕಾಲೇಜ್ ಹಾಕೊಂಡ್ಬಂದ್ಬಿಡ್ತಾರೆ. ಸೊ ಅಂಡ್ ದೆನ್ ಆಫ್ಟರ್ ದ ರಿಸಲ್ಟ್ಸ್ ಅವರು ಸರ್ ನನ್ನ ರಿಸಲ್ಟ್ಸ್ಗೆ ನಾನು ಬೇರೆ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈ ಕಾಲೇಜ್ ಸಿಕ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದ ರೀಸನ್ ಪ್ರಿಯೋರಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಪ್ರಿಯೋರಿಟಿ ವೈಸೇ ಕಾಲೇಜಸ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ಇನ್ನೂ ಕೆಲವರು ಜನ ಸ್ಟೂಡೆಂಟ್ಸ್ ಇರ್ತಾರೆ, ಒಂದೇ ಕಾಲೇಜಸ್ ಅಲ್ಲಿ 2 ಬ್ರಾಂಚಸ್ ಇರುತ್ತೆ. ಸರ್ ನನಗೆ ಇದೇ ಕಾಲೇಜಸ್ಗೆ ಹೋಗ್ಬೇಕು, ಇದೇ ಕಾಲೇಜಸ್ ನನ್ಗೆ ಫಸ್ಟ್ ಪ್ರಿಯಾರಿಟಿ, ಬಟ್ ಆ ಕಾಲೇಜಸ್ ಅಲ್ಲಿ CS ಬ್ರಾಂಚ್ ಮೈ ಫಸ್ಟ್ ಪ್ರಿಯಾರಿಟಿ ಅಂಡ್ ದೆನ್ EC ಈಸ್ ಮೈ ಸೆಕೆಂಡ್ ಪ್ರಿಯಾರಿಟಿ ಅಂತ ಅನ್ಕೊಳ್ಳಿ. ಸೊ ಇದನ್ನ ನೀವು ಫಸ್ಟ್ ಪ್ರಿಯಾರಿಟಿ CS ಹಾಕ್ಬೇಕು, ಸೆಕೆಂಡ್ ಪ್ರಿಯಾರಿಟಿಯಲ್ಲಿ ಅದೇ ಕಾಲೇಜ್ ಹಾಕ್ಬಿಟ್ಟು ಬ್ರಾಂಚಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅಥವಾ ನಿಮಗೆ ಯಾವ ಕಾಲೇಜಸ್ ಫಸ್ಟ್ ಪ್ರಿಯಾರಿಟಿ ಬೇಕು, ಯಾವ ಕಾಲೇಜ್ ಸೆಕೆಂಡ್ ಪ್ರಿಯಾರಿಟಿ ಬೇಕು, ಇಟ್ಸ್ ಅಪ್ ಟು ಯು. ಸೊ ನೀವು n ನಂಬರ್ ಕಾಲೇಜಸ್ನು ಹಾಕ್ಬೋದು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. Clear? Next, I missed the option entry deadline earlier, didn't participate before. Can I participate now? This is also very important questions. ಎಷ್ಟೊಂದು ಜನ ಸ್ಟೂಡೆಂಟ್ಸು ಕಾರಣಾಂತರದಿಂದ ಏನು ಮಾಕ್ ಆಪ್ಷನ್ ಎಂಟ್ರಿ ನಡೀತೋ ಅದ್ರಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ, ಅವರು ಎಕ್ಸಾಮ್ ಫೀನೇ ಪೇ ಮಾಡಿಲ್ಲ, ಆಪ್ಷನ್ ಎಂಟ್ರಿ ಫೀನೇ ಪೇ ಮಾಡಿಲ್ಲ. ಸರ್ ನಾನು ಇವಾಗ ಪಾರ್ಟಿಸಿಪೇಟ್ ಮಾಡ್ಬೋದಾ? ಎಸ್, ಇವಾಗ ನೀವು ಸಹ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಇಫ್ ಇನ್ ಕೇಸ್ ಏನಾದರೂ ಅವ್ರು ಮಿಸ್ ಮಾಡಿದ್ರೆ, DCET ಬರೆದು ರಿಸಲ್ಟ್ ಬಂದು ಅವ್ರೇನಾದ್ರು ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ ಅಂದ್ರೆ, ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ. ನೀವು ಇವಾಗ ಆಪ್ಷನ್ ಎಂಟ್ರಿ ಫೀ ಅನ್ನ ಪೇ ಮಾಡಿಬಿಟ್ಟು ನೀವು ಪಾರ್ಟಿಸಿಪೇಟ್ ನ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗಲೇ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್, ವಿಲ್ ಐ ಗೆಟ್ ಅ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇಫ್ ಐ ಡಿಂಟ್ ಸಬ್ಮಿಟ್ ಆಪ್ಷನ್ ಅರ್ಲಿಯರ್? ಸೊ ಯಾರೆಲ್ಲ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಇವಾಗ ಫೀಸ್ ಅನ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ತಿದ್ರು, ಸೊ ಅವ್ರಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತಾ? ಸೊ ದಟ್ ಇಸ್ ನಾಟ್ ಶೋರ್. ನಿಮಗೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಫೈನಲ್ ರಿಸಲ್ಟ್ ವಿಲ್ ಬಿ ಯೋರ್ ರಿಸಲ್ಟ್ಸ್. ಸೊ ದಿಸ್ ಇಸ್ ನಿಮ್ಮ ಆಲ್ ಮೇಜರ್ ಡೌಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇನ್ನಷ್ಟು ಮತ್ತಷ್ಟು ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿ ರನ್ ಆಗ್ತಿದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್, ಸೊ ದಟ್ if that is the questions, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೂ ಸೇಮ್ ಕ್ವಶನ್ಸ್ ಬರ್ತಿದ್ರೆ ಡೆಫಿನೆಟ್ಲಿ ವಿ ಡೂ ಅಡ್ರೆಸ್ ದಟ್ ಕ್ವಶನ್ಸ್. ಓಕೆ, ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ದ ಫೈನಲ್ ಡೆಡ್ ಲೈನ್ ಆಫ್ ಯೋರ್ ಆಪ್ಷನ್ ಎಂಟ್ರಿ ಅಪ್ಡೇಷನ್ಸ್. ಸೊ ಅಕಾರ್ಡಿಂಗ್ ಟು ದ ಇವಾಗಿರೋ ಅಪ್ಡೇಟ್ ಪ್ರಕಾರ 10th of August, yes, 10th of August up to 2 PM is the last date. ನೀವು ಆಪ್ಷನ್ನ ರಿಅರೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಪ್ರಿಯಾರಿಟೀಸ್ನ ಚೇಂಜ್ ಮಾಡಬಹುದು, ಏನು ಬೇಕಾದರೂ ಮಾಡ್ಬೋದು. ಸೊ ಟಿಲ್ 10th of August ಅಪ್ ಟು 2 PM. ಸೊ ಡೆಡ್ಲೈನ್ವರೆಗೂ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಡೆಡ್ಲೈನ್ಗಿನ ಮುಂಚೆನೇ ನೀವು ನಿಮ್ಮ ಪ್ರಿಯಾರಿಟಿ ಏನಿದೆ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಚೇಂಜ್ ಮಾಡಿ, ಆ್ಯಡು, ರಿಮೂವ್, ಡಿಲೀಟು, ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಬಿಫೋರ್ ದ ಡೆಡ್ಲೈನ್. ಆ್ಯಂಡ್ ದೆನ್ ಒನ್ಸ್ ನೀವು ಏನಾದರೂ ಚೇಂಜಸ್ ಮಾಡಿದ್ರೆ ಮೇಕ್ ಶೋರ್ ದಟ್ ನೀವೇನು ಚೇಂಜಸ್ ಮಾಡಿದ್ದೀರೋ ಆ ಆಪ್ಷನ್ ಎಂಟ್ರಿನ ಅಪ್ಡೇಟ್ ಮಾಡಿ ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಕೀಪ್ ಇಟ್ ಸೇಫ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಮ ಕಾಲೇಜ್ DCET 2026 ಮಾಕ್ ರಿಸಲ್ಟ್ ಅಪ್ಡೇಷನ್ಸ್ ಕುರಿತಾದಂತೆ ಆ್ಯಂಡ್ ದೆನ್ ಆಲ್ ಯೋರ್ ಡೌಟ್ಸ್ ರಿಗಾರ್ಡಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆ್ಯಂಡ್ ದೆನ್ ಕಟ್-ಆಫ್ಸ್. ಸೊ ಮತ್ತಷ್ಟು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ವಿಲ್ ಟ್ರೈ ಟು ಅಡ್ರೆಸ್ ಆಲ್ ದೋಸ್ ಥಿಂಗ್ಸ್. ಸರ್ ವಾಟ್ ನೆಕ್ಸ್ಟ್ ಅಂತ ಕೇಳೋರಿಗೆ ವೆಯ್ಟ್, ಕಂಪ್ಲೀಟ್ ಅಪ್ಡೇಷನ್ಸ್ ನಮ್ಮ ಕಡೆಯಿಂದ ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೀವು ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಏನು ಮಾಡಬೇಕು, ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ನೀವು ಕಾಲೇಜಸ್ಗೆ ರಿಪೋರ್ಟ್ ಹಾಕಬೇಕಾದ್ರೆ ವಾಟೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು, ಇದರೆಲ್ಲದ್ರ ಕುರಿತಾದಂತೆನೂ ಸೊ ಡೆಫಿನೆಟ್ಲಿ ವಿ ಡೂ ಅಡ್ರೆಸ್. ಸೊ ಪ್ಲೀಸ್ ವೇಟ್. ಸೊ ಇವಾಗ ನೀವು ಆಪ್ಷನ್ ಎಂಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.